ನಮಸ್ಕಾರ ವೀಕ್ಷಕರೇ, ಕೆಎಸ್ ನ್ಯೂಸ್ಗೆ ಸ್ವಾಗತ. ನಾನು ಅಂಬಿಕಾ. ಪಶ್ಚಿಮ ಬಂಗಾಳದ ಕೋಲ್ಕತಾದ ಆರ್ಜಿಕರ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಯುವ ವೈದ್ಯರನ್ನು ಅತ್ಯಾಚಾರವೆಸಗಿ ಕೊಲೆ ಮಾಡಿರುವುದು ಇಡೀ ವೈದ್ಯಕೀಯ ಸಮೂಹಕ್ಕೆ ಮಾಡಿದ್ದ ಘೋರ ಅಪರಾಧವಾಗಿದ್ದು, ಕಾನೂನಿನ ವೈಫಲ್ಯವನ್ನ ಎತ್ತಿ ಹಿಡಿಯುತ್ತಿವೆ. ಅಲ್ಲದೆ ಈ ಪ್ರಕರಣವು ವೈದ್ಯರುಗಳ ಮನೋಸ್ಥೈರ್ಯ ಕುಗ್ಗುವಂತೆ ಮಾಡಿರುತ್ತದೆ. ಇದನ್ನು ಐಎಂಎ ಮುಧೋಳ ವೈದ್ಯರ ಸಂಘವು ಗಂಭೀರವಾಗಿ ಖಂಡಿಸುತ್ತದೆ ಹಾಗೂ ಮುಂದಿನ ದಿನಗಳಲ್ಲಿ ಇಂತಹ ಅಹಿತಕರ ಘಟನೆಗಳು ಮರುಕಳಿಸದಂತೆ ವೈದ್ಯರು ಮತ್ತು ಸಿಬ್ಬಂದಿಗಳಿಗೆ ಸೂಕ್ತ ಭದ್ರತೆ ರಕ್ಷಣೆಯನ್ನ ಒದಗಿಸಿ ವೈದ್ಯರ ಮನೋಸ್ಥೈರ್ಯವನ್ನ ಹೆಚ್ಚಿಸಿ ನಿರ್ಭೀತಿಯಿಂದ ಸಾರ್ವಜನಿಕರಿಗೆ ಆರೋಗ್ಯ ಸೇವೆಯನ್ನ ನೀಡಲು ಅವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿ ಇಂದು ಮುಧೋಳ ನಗರದ ಎಲ್ಲಾ ಆರೋಗ್ಯ ಸೇವೆಗಳನ್ನು ಸ್ಥಗಿತಗೊಳಿಸಿ ಭಾರತೀಯ ವೈದ್ಯಕೀಯ ಸಂಘವು ಕಪ್ಪು ಪಟ್ಟಿಯನ್ನ ಧರಿಸಿ ತುರ್ತು ಸೇವೆಯನ್ನು ಮಾತ್ರ ನೀಡುತ್ತಾ ಬೆಂಬಲವನ್ನ ಸೂಚಿಸುತ್ತೆ. ಮುಧೋಳ ನಗರದ ರನ್ನಾ ವೃತ್ತದಿಂದ ತಾಲೂಕು ಆಡಳಿತ ಭವನಕ್ಕೆ ಆಗಮಿಸಿ ಮಾನ್ಯ ತಹಸೀಲ್ದಾರರು ಮುಧೋಳ ಇವರಿಗೆ ಅನ್ಯಾಯಕ್ಕೊಳಗಾದ ಯುವ ವೈದ್ಯರಿಗೆ ನ್ಯಾಯ ಒದಗಿಸುವಂತೆ ಕೋರಿ ಮನವಿ ಸಲ್ಲಿಸಿದರು. ಕಳೆದ ವಾರ ಕಲ್ಕತ್ತಾದಲ್ಲಿ 9ನೇ ತಾರೀಕು ನಡೆದಂತಹ ಘಟನೆ ಅತ್ಯಂತ ಅಮಾನವೀಯ ಘಟನೆ. ಒಬ್ಬ ಕರ್ತವ್ಯ ನಿರತ ವೈದ್ಯೆಯ ಮೇಲೆ, ಅದು ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಅತ್ಯಾಚಾರ ಮತ್ತು ಕೊಲೆಯ ಪ್ರಯತ್ನ ನಡೀತಾ ಇದೆ. ಅದನ್ನು ತಡಿಲಿಕ್ಕೆ ಒಂದು ಪ್ರಯತ್ನ ಮಾಡತಕ್ಕಂಥ, ರಕ್ಷಣೆಯನ್ನು ಕೊಡಬೇಕಾದಂಥ ಆಡಳಿತ ವ್ಯವಸ್ಥೆ ಹಾಗೂ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಈ ಯಾವ ಸಿಬ್ಬಂದಿಯೂ ಅವಳ ನೆರವಿಗೆ ಬರೋದಿಲ್ಲ. ಬದಲಾಗಿ ಈ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಮತ್ತು ಈ ಅಪರಾಧದಲ್ಲಿ ಭಾಗಿಯಾಗಿರ್ತಕ್ಕಂಥವರ ರಕ್ಷಣೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಮುಖ್ಯಮಂತ್ರಿ ಒಬ್ಬ ಹೆಣ್ಣು ಮಗಳು, ಅಂಥ ಒಂದು ನೆಲದಲ್ಲಿ ಒಂದು ಹೆಣ್ಣಿಗೆ, ಅದು ಒಂದು ವೈದ್ಯಗೆ ರಕ್ಷಣೆ ಇಲ್ಲ ಅಂದರೆ ನಮ್ಮ ಕಾನೂನು ಯಾವ ಮಟ್ಟದಲ್ಲಿ ಇದೆ ಅನ್ನೋದನ್ನು ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಆದ್ದರಿಂದ ಈ ಕೊಲೆಯನ್ನು ಖಂಡಿಸಿ, ಈ ಒಂದು ಹತ್ಯೆಯನ್ನು ಖಂಡಿಸಿ ನಾವು ಇವತ್ತು ದೇಶಾದ್ಯಂತ ಎಲ್ಲ ವೈದ್ಯರು ಈ 24 ಗಂಟೆಗಳ ನಮ್ಮ ಸೇವೆಯನ್ನು OPD ಸರ್ವಿಸನ್ನು ಬಂದ್ ಮಾಡ್ತಾ ಇದ್ದೀವಿ. ಮಮಿತಾ ಇವರ ಮೇಲೆ ಅತ್ಯಾಚಾರ ಮತ್ತು ಹತ್ಯೆಯನ್ನು ಮಾಡಿದಂಥ ಒಂದು ಘಟನೆ ಇಡೀ ದೇಶ ಅಥವಾ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕಾರ್ಯ ಆಗಿದೆ. ಅದಕ್ಕೋಸ್ಕರ ಕರ್ತವ್ಯನಿರತ ವೈದ್ಯರಿಗೆ ಸೂಕ್ತವಾದಂಥ ರಕ್ಷಣೆಯನ್ನು ಆಯಾ ಸರ್ಕಾರಗಳು ಕೊಡಬೇಕಾದಂಥದ್ದು ಅವ್ರದ್ದು ಕರ್ತವ್ಯ. ಇವತ್ತು ಅದು ಆಗ್ತಾ ಇಲ್ಲ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಹತ್ಯೆ ಮತ್ತು ಹೀನ ಘಟನೆಯನ್ನು ಖಂಡಿಸಿ ಇಡೀ ದೇಶದಾದ್ಯಂತ ಎಲ್ಲ ಪದ್ಧತಿಗಳ ವೈದ್ಯರು ಸೇರಿ ಇವತ್ತು ಸರ್ಕಾರಕ್ಕೆ ಗಮನ ಸೆಳೆಯುವಂಥ ದೃಷ್ಟಿಯಿಂದ ನಾವು ಮನವಿಯನ್ನು ಸಲ್ಲಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಥರ ಹೀನಾಯದಿಂದ ಒಬ್ಬ ಮಹಿಳಾ ವೈದ್ಯೆ ಮೇಲೆ ಹಲ್ಲೆ ಮಾಡಿ ಆಕೆಯ ರಕ್ಷಣೆ ಇಲ್ಲದೇ ಒಂದು ಹೀನಾಯ ಸ್ಥಿತಿಗೆ ತಂದು ಈ ಮಟ್ಟಕ್ಕೆ ನಿಲ್ಲಿಸಿದ್ದಕ್ಕೆ ನಮಗಂತೂ ಯಾವ ರೀತಿಯಿಂದ ಅದನ್ನು ಹೇಗೆ ಸಹಿಸಬೇಕು ಅನ್ನೋದು ನಮಗೆ ತುಂಬ ಕಷ್ಟವಾಗ್ತಾ ಇದೆ. ಈ ಪ್ರತಿಭಟನೆ ಫಲವಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಟ್ಟು ನಮಗೆ ಸೂಕ್ತ ರಕ್ಷಣೆ ಕೊಡಬೇಕು ಮತ್ತು ತಿರುಗಿ ಮತ್ತೆ ಮರುಕಳಿಸಬಾರದು ಅಂತ ಹೇಳಿ ನಾನು ಎಲ್ಲರಲ್ಲೇ ಕೇಳ್ಕೊಳ್ತೀನಿ. ಕರ್ತವ್ಯ ನಿರತ ವೈದ್ಯೆ ಡಾಕ್ಟರ್ ಮಮಿತಾ ಅವರ ಕೊಲೆಯನ್ನು ಖಂಡಿಸಿ ದೇಶಾದ್ಯಂತ ಇವತ್ತು IMA ಹಾಗೂ AFI ಹಾಗೂ ವಿವಿಧ ವೈದ್ಯಕೀಯ ಸಂಘಟನೆಗಳು ಒಂದು ದಿನ OPD ಸೇವೆಯನ್ನು ಬಂದ್ ಮಾಡಿ ಮುಷ್ಕರಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದೆ. ಆ ಸರಿಯಾದ ದಿಕ್ಕಿನಲ್ಲಿ ತನಿಖೆ ಆಗಬೇಕು, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಪತ್ರವನ್ನು ಮಾನ್ಯ ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಮುಧೋಳ ಇವರಿಗೆ ಸಲ್ಲಿಸಿ ಈ ಮುಖಾಂತರ ಸರ್ಕಾರವನ್ನು ನಾವು ಒತ್ತಾಯಿಸ್ತಾ ಇದ್ದೇವೆ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗಬೇಕು ಹಾಗೂ ವೈದ್ಯರಿಗೆ, ಕರ್ತವ್ಯ ನಿರತ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಗೆ ರಕ್ಷಣೆಯನ್ನು ಸಿಗಬೇಕು, ಆ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಒತ್ತಾಯಿಸಿ ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರ್ ಅವರಿಗೆ ವೈದ್ಯಕೀಯ ಸಂಘ ಮುಧೋಳ ಇದರ ಪರವಾಗಿ ನಾನು ಸಲ್ಲಿಸ್ತಾ ಇದ್ದೇನೆ. ಕ್ಯಾಮರಾಮನ್ ವಿಜಯ್ ಪವಾರ್ ಜೊತೆ ಮಹೇಶ್ ದೇಮಶೆಟ್ಟಿ, ಕೆಎಸ್ ನ್ಯೂಸ್ ಮುಧೋಳ. ಇದಾಗಿತ್ತು ಇವತ್ತಿನ ಕೆಎಸ್ ನ್ಯೂಸ್. ನಮಸ್ತೆ.